ಈ ಸೌಹಾರ್ದ ಆ್ಯಕ್ಟ್ ಅಂದ್ರೆ ಸ್ವಲ್ಪ ಮುಕ್ತವಾಗಿ ಒಂದು ಸಂಸ್ಥೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಆಗಬೇಕು. ಈ ಅಸಿಸ್ಟೆಂಟ್ ರಿಜಿಸ್ಟ್ರು ಡೆಪ್ಯೂಟಿ ರಿಜಿಸ್ಟ್ರ ಒಂದು ಹಸ್ತಕ್ಷೇಪದಿಂದ ಮುಕ್ತಾಗಿ ಸೌಹಾರ್ದ ಆ್ಯಕ್ಟು JH ಪಾಟೀಲ್ ಕಾಲದಲ್ಲಿ ನಮ್ಮ SS ಪಾಟೀಲ್ ತೊಗೊಂಡು ಬಂದರು. ಇವತ್ತು ನಮ್ಮ HK ಪಾಟೀಲ್ ಸಾಹೇಬರು ಭಾಳ ದೊಡ್ಡ ಹಿರಿಯ ಸಹಕಾರಿಗಳು. ಆದರೆ ಪ್ರತಿಯೊಂದು ಅಧಿವೇಶನದಲ್ಲೂ ಸೌಹಾರ್ದ ಮತ್ತು ಕ್ರೆಡಿಟ್ ಕೋಆಪರೇಟಿವ್ ಅಮೆಂಡ್ಮೆಂಟ್ ಆಗಿ ಅದರ ಮೂಲ ಸ್ವರೂಪ ಏನಿದೆ ಆ ಸೌಹಾರ್ದ ಆ್ಯಕ್ಟದ್ದು ಅದು ಪೂರ್ತಿ ನಾಶ ಆಗಿದೆ. ಇವತ್ತು ಕೆಲವೊಂದು DCC ಬ್ಯಾಂಕಿನ ಅಧ್ಯಕ್ಷರ ಒತ್ತಾಯದ ಮೇಲೆ ಇವರು DCC ಬ್ಯಾಂಕ್ನಲ್ಲೇ ಇಡಬೇಕು, ಅಪೇಕ್ಷೆ ಬ್ಯಾಂಕ್ನಲ್ಲೇ ಇಡಬೇಕು ಅನ್ನೋಂಥದ್ದು ಇವರು ಕಾನೂನು ಮಾಡ್ತಾರೆ. ಆದರೆ ಆ DCC ಬ್ಯಾಂಕ್ನವರು ಸೌಹಾರ್ದದ ಸದಸ್ಯತ್ವ ಮಾಡ್ಕೋದಿಲ್ಲ. ಅಪೇಕ್ಷೆ ಬ್ಯಾಂಕ್ನವರು ಅವ್ರು ಯಾವುದೇ ರೀತಿ ಸಾಲ ಕೊಡೋದಿಲ್ಲ. ಸೌಹಾರ್ದ ಆ್ಯಕ್ಟ್ನಾಗ ನಾವು ಏನೂ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಆದರೆ ಡಿಪಾಸಿಟ್ಟು ಮಾತ್ರ ಬೇಕು. ಇವತ್ತು DCC ಬ್ಯಾಂಕ್ನಲ್ಲಿ 6% 6.5% ಕೊಡ್ತಾರೆ ಅಧ್ಯಕ್ಷರೇ. ಇಲ್ಲಿ 13-14% DCC ಬ್ಯಾಂಕ್ನವರು ಇವತ್ತು ಸಾಲ ರೂಪದಲ್ಲಿ ಕೊಡ್ತಾರೆ. ನಾವು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೋದೇನೆಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಲೈಸೆನ್ಸ್ ಪಡೆದಂಥ ಯಾವುದೇ ಸಹಕಾರಿ ಬ್ಯಾಂಕಿನಲ್ಲೂ ಸಹ ಈ ಡಿಪಾಸಿಟನ್ನು ಇಡಬೇಕನ್ನುವಂಥದ್ದನ್ನು ಒಂದು ತಿದ್ದುಪಡಿ ಮಾಡಬೇಕು. ಇಲ್ಲಾಂದ್ರೆ ಏನಾಗ್ತದೆ ಅಧ್ಯಕ್ಷರೇ, ಕೆಲವೊಂದು ಮಂದಿ ಅವರಲ್ಲಿ ಡಿಪಾಸಿಟ್ಟು ಕಡಿಮೆ ಆಗ್ತಾಯಿದೆ ಅನ್ನುವಂಥ ಕಾರಣದಿಂದ ಇವತ್ತು ಸೌಹಾರ್ದ ಮೇಲೆ ಗದಾ ಪ್ರಹಾರ ಮಾಡಲಿಕ್ಕೆ ಮಾಡಿದಂಥದ್ದು. ಅದಕ್ಕೆ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೋದೇನೆಂದರೆ, ಮತ್ತು ಇಷ್ಟೆಲ್ಲ ನೀವು ಅಮೆಂಡ್ಮೆಂಟ್ ಪ್ರತಿ ಸಲನೂ ತರ್ತೀರಿ, ಕೆಲವೊಂದು ರಿಪೀಲ್ ಮಾಡ್ತೀರಿ, ಕೆಲವೊಂದು ಮತ್ತೆ ಹೇರ್ತೀರಿ. ಈಗ ನೀವು ರಿಸರ್ವೇಷನ್ ತೊಗೊಂಡು ಬಂದ್ರಿ, ಈಗಾಗಲೇ ನಮ್ಗೆ ರಿಸರ್ವೇಷನ್ ಇದೆ. ಚುನಾಯಿತ ಪ್ರತಿನಿಧಿಗಳಾದರೆ SCದಿಂದ ಒಬ್ಬರು ಚುನಾಯಿತ, STದಿಂದ ಒಬ್ಬರು ಚುನಾಯಿತ, ಇಬ್ಬರು ಮಹಿಳೆಯರಿಂದ ಚುನಾಯಿತರಾಗಿರ್ತಾರೆ, ಇಬ್ಬರು ಹಿಂದುಳಿದ ವರ್ಗದಿಂದ ಚುನಾಯಿತರಾಗಿರ್ತಾರೆ. ಅದು ಆದಮ್ಯಾಗೂ ಮತ್ತೆ ನೀವು ನಾಮಿನೇಷನ್ ಮಾಡ್ತೀರಿ, ಒಂದು ಕಡೆ ಒಮ್ಮೆ ವೋಟಿಂಗ್ ಕೊಡ್ತೀರಿ, ಮತ್ತೊಂದು ಅಮೆಂಡ್ಮೆಂಟ್ ಮಾಡಿ ಅವರು ವೋಟಿಂಗನ್ನು ವಾಪಸ್ ತೊಗೋತೀರಿ, ಒಂದು ಕಡೆ ಅಧ್ಯಕ್ಷ ಉಪಾಧ್ಯಕ್ಷನೂ ಕಾಂಟೆಸ್ಟ್ ಮಾಡ್ಬೋದತ್ತೀರಿ, ಮತ್ತು ಅದನ್ನು ಅಧ್ಯಕ್ಷ ಉಪಾಧ್ಯಕ್ಷನ ವಾಪಸ್ ತೊಗೋತೀರಿ. ಅಂದಾಗಿದ್ದು ಅಧ್ಯಕ್ಷರೇ, ಈ ರಿಸರ್ವೇಷನ್ ತರೋದ್ರಲ್ಲಿ ಏನು ಅನುಕೂಲ ಏನಾಗೋದಿದೆ, ಈಗಾಗಲೇ ಅವ್ರು ಅದಾರೆ, ನಮ್ಮಲ್ಲಿ SC ಅದಾರೆ, ST ಅದಾರೆ. ಅದಕ್ಕೆ ನಾವು ವಿನಂತಿ ಮಾಡ್ಕೋದೇನೆಂದರೆ, ನೀವು ಒಂದು ಸಹಕಾರಿ ಕ್ಷೇತ್ರದಲ್ಲಿ ಕೆಲವೊಂದು ಜನರ ನೇತೃತ್ವದ ವಿಶ್ವಾಸಾರ್ಹತೆ ಮೇಲೆ ಜನ ಡಿಪಾಸಿಟ್ ಮಾಡ್ತಾರೆ ಅಧ್ಯಕ್ಷರೇ. ಇದು ಆ ಯಾವ ಸಂಸ್ಥೆ ಇರ್ತದೆ, ಅವರು ಎಲ್ಲರೂ ಒಕ್ಕಟ್ಟಾಗಿದ್ದಾರಲ್ಲೋ, ಅವರು ಪ್ರಾಮಾಣಿಕರದಾರಲ್ಲೋ, ಅದು ಆ ವಿಶ್ವಾಸಾರ್ಹತೆ ಮೇಲೆ ಒಂದು ನಡೀತಿರ್ತದೆ. ಈಗೇನಾಗಿಬಿಡ್ತದೆ ಅಧ್ಯಕ್ಷರು, ಈ ನಾಮಿನೇಷನ್ ಮಾಡೋದ್ರಿಂದ ಸೋತ ಅಭ್ಯರ್ಥಿ ಯಾವ ಸೌಹಾರ್ದದಲ್ಲಿ ಸಹಕಾರಿಯಲ್ಲಿ ಚುನಾವಣೆಗೆ ರಿಸರ್ವೇಷನ್ನಿಂದ ಏನು ನಿಂತಿರ್ತಾರೆ, ಅಲ್ಲಿ ನಾಮಿನೇಷನ್ ಮಾಡಿಬಿಟ್ರೆ ದಿನ ಬೆಳಿಗ್ಗೆ ಅಲ್ಲಿ ಸಂಘರ್ಷಗಳಾಗ್ತವೆ. ಅದಕ್ಕೆ ಮಾನ್ಯ ಸಚಿವರು ಇಲ್ಲಿ ಸೌಹಾರ್ದ ಆ್ಯಕ್ಟ್ನೇ ರಿಪೀಲ್ ಮಾಡಿಬಿಟ್ರಿ ಪೂರ್ತಿ. ಅಧ್ಯಕ್ಷ, ನಿರಂತರವಾಗಿ ಸೌಹಾರ್ದಗಳ ಮೇಲೆ, ಸಹಕಾರಿ ಪತ್ತಿನ ಮೇಲೆ ನಿರಂತರವಾಗಿ ಸರ್ಕಾರ ತನ್ನ ಅಂಕುಶವನ್ನು ಬಿಗಿ ಮಾಡ್ಕೊಳ್ಳೋಕ್ಕೆ ಈ ರೀತಿ ತಿದ್ದುಪಡಿ ತರ್ತಾ ಇದೆ. ಇದು ಸರಿಯಲ್ಲ. ವಿಧಾನ ಪರಿಷತ್ನಲ್ಲಿ ಏನು ಹೇಳಿದ್ದಾರೆ, ಇವತ್ತು ವರ್ಷಕ್ಕೆ ಒಮ್ಮೆ ಡಿಕ್ಲೇರ್ ಮಾಡೋ ಪ್ರಾಬ್ಲಮ್ ಇಲ್ಲ ಡೈರೆಕ್ಟರ್ಗಳು, ಅದಕ್ಕೆ ನಮ್ಮದೇನು ಸಮಸ್ಯೆ ಇಲ್ಲ ಅಧ್ಯಕ್ಷರೇ. ಆಡಿಟರ್ ಹೇಳ್ತಾರೆ, ಸರ್ಕಾರದಲ್ಲಿ ಆಡಿಟರ್ಗಳೇ ಇಲ್ಲ ಅಧ್ಯಕ್ಷರೇ. ಆಯಿತು, ಇವ್ರು ಹೆಂಗೆ ಆಡಿಟ್ ಮಾಡ್ತಾರೆ? ಓಕೆ, ನೋಡೋದು. ಅದಕ್ಕೆ ಅದೇನು 5 ವರ್ಷಕ್ಕೊಮ್ಮೆ ಏನಾದ್ರು ಸಲಹೆ ಕೊಟ್ಟಾರಲ್ಲ, ಆಯಿತು, ಅದನ್ನು ಏನದ ತಿದ್ದುಪಡಿ ಮಾಡಿ ಜಾರಿ ಮಾಡಲಿ ಅಂತ ನಾವು ವಿನಂತಿ ಮಾಡ್ಕೊಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ತಿದ್ದುಪಡಿಯಲ್ಲಿ ಹೆಚ್ಚು ಇದ್ರೆ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಿಲ್ಲನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ಕಾರ ಯಾವುದೂ ಕೂಡ ಇದಕ್ಕೆ ನಿರ್ಬಂಧ ಇರಬಾರ್ದು ಅಂತೇಳಿ, ಕಂಟ್ರೋಲ್ ಇರಬಾರ್ದು ಅಂತೇಳಿ SS ಪಾಟೀಲ್ ಪೀರಿಯಡಲ್ಲಿ ಇದನ್ನು ಸೌಹಾರ್ದನ ತಂದರು. ಸನ್ಮಾನ್ಯ ಅಧ್ಯಕ್ಷರೇ, ಈ ಸೌಹಾರ್ದದವರೆಲ್ಲ ಸೇರಿ ಅಮಿತ್ ಶಾ ಅವರನ್ನ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸಹಕಾರ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗ ಸಹಕಾರ ಮಂತ್ರಿ ಅಮಿತ್ ಶಾ ಅವರು ಹೇಳಿದ್ರು,
ಕರ್ನಾಟಕದಲ್ಲಿ ಯಾಕೆ 2 ಕೋಆಪರೇಟಿವ್ ಸಹಕಾರ ಸಂಘಗಳಿರಬೇಕು? ಒಂದು ಸರ್ಕಾರ ಕಂಟ್ರೋಲು, ಇನ್ನೊಂದು ಸರ್ಕಾರ ಕಂಟ್ರೋಲ್ ಇಲ್ಲೇ ಇರ್ತಕ್ಕಂಥದ್ದನ್ನ ಇದೆ. ಇದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಅವತ್ತು ಸಭೆಯಲ್ಲೇ ಕೂಡ ಅಮಿತ್ ಶಾ ಅವರು ಹೇಳಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಕಂಟ್ರೋಲ್ ಇರ್ತಕ್ಕಂಥದ್ದು ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. 1450 ಕೋಟಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್, ಲಕ್ಷಾಂತರ ಜನ ಡಿಪಾಸಿಟ್ ಇವತ್ತು ಬಾಯ್ ಪಡ್ಕೊಳ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ ಕೋಆಪರೇಟಿವ್ ಬ್ಯಾಂಕ್ 560 ಕೋಟಿ ಸರ್ಕಾರ ಕಂಟ್ರೋಲ್, ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ ಇರ್ತಕ್ಕಂಥದ್ದು. ವಶಿಷ್ಠ ಕಣ್ವ ಸೌಹಾರ್ದ ಇರ್ತಕ್ಕಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನಾಗ್ತಾ ಇದೆ, ಯಾರು 2,000 3,000 ಡಿಪಾಸಿಟ್ ಕಲೆಕ್ಟ್ ಮಾಡ್ತಿದ್ದಾರೆ, ಅದನ್ನು ಯಾವ ಥರದಲ್ಲಿ ಡಿಪಾಸಿಟನ್ನು ಉಪಯೋಗ ಮಾಡಬೇಕು ಅಂತಕ್ಕಂಥದ್ದನ್ನು ಕಠಿಣ ಕ್ರಮ ಒಂದೂ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, 2,000 3,000 ಡಿಪಾಸಿಟ್ ಕಲೆಕ್ಟ್ ಮಾಡಿ ಅವರು ಬೇಕಾದಂಥ ರೀತಿಯಲ್ಲಿ ಹಣವನ್ನು ಕೊಡೋದಾದರೆ ಸರ್ಕಾರ ಯಾಕೆ ಇಂಟರ್ಫಿಯರೆನ್ಸ್ ಆಗಬಾರ್ದು? ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಕಾನೂನಿನ ಕಠಿಣ ಕ್ರಮ ಒಂದೂ ಇಲ್ಲ. ಏನಾದರೂ ಇದರಲ್ಲಿ ದುರುಪಯೋಗ ಆದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಅಂತಕ್ಕಂಥದ್ದನ್ನು ಮಾತ್ರ ತಂದಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸರ್ಕಾರ ಇಂಟರ್ಫಿಯರೆನ್ಸ್ ಇಲ್ಲ ಅಂತಕ್ಕಂಥದ್ದು ಒಂದೇ ದೃಷ್ಟಿಯಿಂದ ಹಗಲು ದೊರಳೆ ಮಾಡ್ತಕ್ಕಂಥದ್ದು. ಯಾರು ಡಿಪಾಸಿಟನ್ನ ಕಲೆಕ್ಟ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ರೂಲ್ಸ್ನ ತರ್ತಕ್ಕಂಥದ್ದನ್ನು ಮಾಡಿ. ಇಲ್ಲ ಅಂದರೆ ಸರ್ಕಾರ ಇಂಟರ್ಫಿಯರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಈಗ ಬೇರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಮಾಡ್ತಕ್ಕಂಥದ್ದು ಹೊರಡ್ತಾ ಇದ್ದಾರೆ. ಯಾಕೆಂದರೆ ಇಂಟರ್ ಸ್ಟೇಟ್ ಆದರೆ, ಮಲ್ಟಿಪರ್ಪಸ್ ಸೊಸೈಟಿ ಆದರೆ ಕರ್ನಾಟಕ ಇಂಟರ್ಫಿಯರೆನ್ಸ್ ಆಗೋದಿಲ್ಲ, ಕೇಂದ್ರ ಸರ್ಕಾರ ಯಾವುದು ಕೇಳೋದಿಲ್ಲ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಬದಲಾವಣೆ ಬಯಸ್ಕೋತಾ ಇದ್ದಾರೆ. ಅದರಿಂದ 1,450 ಕೋಟಿ ಲಾಸ್ ಆದ್ರೂ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇಡಿಗೆ ಕೊಟ್ಟಿದ್ದೀವಿ, CBI ಕೊಟ್ಟಿದ್ದೀವಿ. ಪಾಪ ಡಿಪಾಸಿಟ್ ಇಟ್ಟಿರ್ತಕ್ಕಂಥವ್ರು ಗೋಳು ಕೇಳೋರಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆ ಥರ HK ಪಾಟೀಲ್ರೆ ಹಿರಿಯರಿದ್ದೀರಿ, ಇದಕ್ಕೇನಾದರೂ ಡಿಪಾಸಿಟ್ ಮೋಸ ಮಾಡ್ತಕ್ಕಂಥವ್ರಿಗೆ, ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ಕಠಿಣ ಕಾನೂನನ್ನು ತರ್ತಕ್ಕಂಥದ್ದು ಏನಾದ್ರು ವ್ಯವಸ್ಥೆ ಮಾಡಿ. ಇವತ್ತು ಸೌಹಾರ್ದದಲ್ಲಿ 5,000 ಕೋಟಿ ಡಿಪಾಸಿಟ್ ಇದೆ ಕರ್ನಾಟಕದಲ್ಲಿ. 5,000 ಕೋಟಿನೂ 5,000 ಕೋಟಿನೂ ಲೂಟಿ ಮಾಡಿದ್ರೂ ಸರ್ಕಾರ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಸರ್ಕಾರ ಇಂಟರ್ಫಿಯರೆನ್ಸ್ ಇಲ್ಲ. ಆದ್ದರಿಂದ ಏನಾದರೂ ಕಠಿಣ ಕ್ರಮ ತೆಗೆದುಕೊಂಡು ಡಿಪಾಸಿಟ್ನವರು 100% ಸೌಹಾರ್ದ ಮೇಲೆ ವಿಶ್ವಾಸ ಇಡ್ತಕ್ಕಂಥದ್ದು ಮಾಡಬೇಕು. ಕರ್ನಾಟಕದಲ್ಲಿ ಅನೇಕ ಸೌಹಾರ್ದಗಳು ಭಾಳ ವ್ಯವಸ್ಥಿತವಾಗಿ ನಡೀತಾ. ಸನ್ಮಾನ್ಯ ಅಧ್ಯಕ್ಷರೇ, ಸಣ್ಣ ಒಂದು ವಶಿಷ್ಠ ಮತ್ತು ಕಣ್ವ 500-600 ಕೋಟಿ ಯಾವಾಗ ಚೀಟ್ ಮಾಡಿದ್ರು ಎಲ್ಲ ಸೌಹಾರ್ದ ಸಂಸ್ಥೆಗಳ ಮೇಲೆ ವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು ಆಗ್ತದೆ. ಎಲ್ಲೋ 2-3 ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಕಠಿಣ ಕ್ರಮ, ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ತೆಗೆದುಕೊಂಡು ಯಾರೇ ಚೀಟ್ ಮಾಡಲಿ ಅವರಿಗೆ ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಮಾಡದೆ ಹೋದರೆ, ಇವತ್ತು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ 1,460 ಕೋಟಿ ಚೀಟ್ ಮಾಡಿದಂಥವರು ಬೇಲ್ ಮೇಲೆ ತಂದು ಹೊರಗಡೆ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಏನು ಮಾಡೋಕ್ಕಾಗ್ತಾ ಇಲ್ಲ, ಕೋರ್ಟ್ ಏನು ಮಾಡೋಕ್ಕಾಗ್ತಾ ಇಲ್ಲ. ಆ ಥರ ಕಠಿಣ ಕ್ರಮ ತೆಗೆದುಕೊಂಡ್ರೆ ಮಾತ್ರ ಸೌಹಾರ್ದ ಉಳಿತದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ.